ಬಿಡದಿ ಟೌನ್ಶಿಪ್ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಾಳೆ ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಚಲೋಗೆ ಕರೆ ಕೊಡಲಾಗಿದೆ. ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ಸಿದ್ಧತೆಯಾಗಿದೆ. ಆಗಸ್ಟ್ 25ರಂದು ವಿಧಾನಸೌಧ ಚಲೋ ಹೋರಾಟ ಮುತ್ತಿಗೆ ಹಾಕೋದಕ್ಕೆ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಟೌನ್ಶಿಪ್ ಯೋಜನೆಯನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ರೈತರು ಈಗ ತಮ್ಮ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ವಿಧಾನಸೌಧ ಮುತ್ತಿಗೆ ಬಗ್ಗೆ ರೈತ ಮುಖಂಡ ಪ್ರಕಾಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ಮುಂದೆ ಫ್ರೀಡಂ ಪಾರ್ಕ್ನಲ್ಲೇ ಹೋರಾಟ ಮಾಡುವ ನಿರ್ಧಾರ. ಯೋಜನೆ ಕೈ ಬಿಡೋವರೆಗೂ ಕೂಡ ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ಪ್ಲಾನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬೆದರಿಸಿ ಕಿರುಕುಳ ನೀಡಿ ಭೂಮಿ ಕಿತ್ತುಕೊಳ್ಳಲಾಗ್ತಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಗಸ್ಟ್ 25ನೇ ತಾರೀಕು ವಿಧಾನಸೌಧ ಚಲೋ ಹೋರಾಟವನ್ನ ಕೈಗೊಳ್ಳಲಾಗಿದ್ದು ಮುತ್ತಿಗೆ ಹಾಕೋದಕ್ಕೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಟೌನ್ಶಿಪ್ ಯೋಜನೆ ರದ್ದುಗೊಳಿಸಬೇಕು ಅಂತ ಹೇಳಿ ರೈತರು ತಮ್ಮ ಹೋರಾಟವನ್ನ ಈಗ ತೀವ್ರಗೊಳಿಸುತ್ತಿದ್ದಾರೆ. ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ಈಗ ಸಿದ್ಧತೆಯಾಗಿದೆ. ಕಳೆದ 18 ತಿಂಗಳಿಂದ ನಾವೇನು ಅಹೋರಾತ್ರಿ ಧರಣಿ ಬೈರಮಂಗಲ ಸರ್ಕಲ್ ಆಗ್ಬೋದು, ರಾಮನಗರ ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಆಗ್ಬೋದು, ಅಥವಾ ಅಧಿಕಾರಿಗಳು ರಾಜ್ಯಾಧಿಕಾರಿಗಳಿಗೆ ಗೊತ್ತಾಗ್ತಿ, ಮತ್ತು ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಶಾಸಕರಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಜಿಪಿಡಿಗಳಿಗೆ ಎಲ್ಲ ರೀತಿ ಮನವಿ ಕೊಟ್ಟರೂ ಸಹ ನಮ್ಮ ಯಾವೊಂದು ಮನವಿಯನ್ನವರು ಪರಿಗಣಿಸದೆ ನಾವು ಪ್ರತಿಭಟನೆಗೂ ಸಹ ಯಾವುದೇ ಒಂದು ಗೌರವ ಕೊಡದೆ ರೈತರುಗಳಿಗೆ ಒಂದು ಅಗೌರವ ನಡೆಕೊಂಡು ಸರ್ಕಾರ 18 ತಿಂಗಳು ನಾವೇನು ಪ್ರತಿಭಟನೆ ನಮಗೆ ಬೆಲೆ ಕೊಡೋದ್ರಿಂದ ಇದೇ ತಿಂಗಳು 25ನೇ ತಾರೀಕು ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಚಲೋ ಕಾರ್ಯಕ್ರಮ ನಾವು ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಾಗ್ಬೋದು, ದಲಿತ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಆಗ್ಬೋದು, ಸಂಯುಕ್ತ ಹೋರಾಟ ಸಂಘ ಆಗ್ಬೋದು, ಹೀಗೆ ಕರ್ನಾಟಕದ ಎಷ್ಟು ರೈತ ಸಂಘಟನೆಗಳು ಎಲ್ಲ ಸಂಘಟನೆಗಳಿಂದ ಒಗ್ಗಟ್ಟಾಗಿ ನಾವು ಇದೇ 25ನೇ ತಾರೀಕು ಮಂಗಳವಾರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಿಧಾನಸೌಧ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಕೇವಲ ಒಂದರಿಂದ ಕಾರ್ಯಕ್ರಮ ಆಗಲ್ಲ. ನಾವು ಇದನ್ನೊಂದು ಸರ್ಕಾರ ಅಂತ್ಯ ಮಾಡ್ಕೊಂಡ್ಬರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವಿತ್ತು ಈ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಮಾಧ್ಯಮ ಮುಖಾಂತರ ರಾಜ್ಯ ಜನತೆಗೆ ನಾವು ಮನವಿ ಮಾಡ್ಕೊಳ್ಳೋದು ಅಂತಂದರೆ ದಯವಿಟ್ಟು ಎಲ್ಲರೂ ಬಂದು ರೈತರಿಗೆ ಬೆಂಬಲ ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.